ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲಪಾಜುತರ. ಆತ್ಮೀಯರೇ, ಅರಬಾವಿ ಅಂದ ತಕ್ಷಣ ನಿಮಗೆ ಅಲ್ಲಿಯ ಅರಬಾವಿ ಕ್ಷೇತ್ರದ ನಿಜವಾಗಿಯೂ ನಾಯಕರಾಗಿ ಬೆಳೆದಿರುವಂಥ ಬಾಲ್ಚಂದ್ ಜಾರಕಿಹೊಳಿ ಕಣ್ಣೆದುರಿಗೆ ಬಂದು ನಿಲ್ತಾರೆ. 2028ರಲ್ಲಿ ಇವ್ರನ್ನ ಗೆಲ್ಲವ್ರು ಯಾರು ಅನ್ನೋದು ಅಲ್ಲಿ ಜನರ ಪ್ರಶ್ನೆ. ಯಾಕಂದರೆ ಯಾರಿದ್ದಾರೆ ಅವ್ರ ವಿರುದ್ಧ ಅಂತ. ವಿಶೇಷವಾಗಿ ಅವರ ಅಲ್ಲಿಯ ಜನರೊಂದಿಗೆ ಬೆರೆಯುವುದು, ಅಲ್ಲಿ ನಾವು ಜಾತಿ ಮೇಲ ಅದು ಇದು ವಾದ ಮಾಡ್ತೀವಿ. ಇಲ್ಲರಿ, ಜಾತಿ ಜನಸಂಖ್ಯೆ ಹೆಚ್ಚಿದ್ರೆ ಆಯ್ಕೆ ಆಗ್ತದೆ. ಅವ್ರು ಯಾವ ಜಾತಿ ಗೊತ್ತಿಲ್ವ ಯಾರು? ಎಷ್ಟು ಪಾಪ ಅವರು, ಎಷ್ಟು ಜನ ಅದಲ್ಲೇ ಆ ಭಾಗದಲ್ಲೇ. ಅಲ್ಲ ಮ್ಯಾಕ್ಸಿಮಮ್ ಯಾರಿದ್ದಾರಪ್ಪ ಅಂದ್ರೆ ಲಿಂಗಾಯತರು, ಕುರುಬರು, ಅದರ ಜೊತೆಗೆ ಉಪ್ಪಾರರು, ಅದ್ರ ಜೊತೆಗೆ ಇನ್ನುಳಿದ ಮುಸ್ಲಿಮ್ಸು, ಇವರು ಹೆಚ್ಚಿಗಿದ್ದಾರೆ. ಆ ಎಷ್ಟೇ ಸಮುದಾಯಕ್ಕೆ ಸಂಬಂಧಿಸಿದಂಥವರು ಇಲ್ಲಂದ್ರೂ ನಡೀತದೆ. ಆದರೂ ಆರಿಸಿ ಬರ್ತಾ ಇದ್ದಾರೆ. ಅವ್ರು ಹೇಳಿದ್ರು ಯಾರು ಗೆದ್ದು ನಿಲ್ತಾ ಇಲ್ಲ. ಬ್ಯಾಕ್ವರ್ಡ್. ಹೌದು, ಒಂದು ಕಾಲಕ್ಕೆ ಅವ್ರ ಹೆಸರು ಕೇಳ್ತಾ ಇತ್ತು. VL ಪಾಟೀಲ್ ಕಾಲಕ್ಕೆ ಅವ್ರ ನಂತರ ಅವ್ರ ಮಕ್ಕಳು ಯಾಕೋ ಏನೋ ಅಮರ್ ಶಿವ್ ಪಾಟೀಲ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ವಿವೇಕರಾವ್ ಇರ್ಬೋದು, ಯಾಕೋ ಏನೋ ಅಲ್ಲೇ ಅವರಿಗೆ ಚಲಾವಣೆ ನಾಣ್ಯ ಆಗಲಿಲ್ಲ. ವಸಂತರಾವ್ ಇದ್ರಾಗೂ ಆಗಲಿಲ್ಲ. VS ಕೋಜ್ರಿ ಅವ್ರ ವಿರುದ್ಧ ಅವ್ರು ಸೋಲ್ತಾನೂ ಇದ್ದರು. ಇದು ಒಂದು ಇತಿಹಾಸ. ಈಗ ಬಾಲ್ಚಂದ್ ಜಾರಕಿಹೊಳಿ ಕಳೆದ 2 ದಶಕದಿಂದ 3 ದಶಕದಿಂದ ಈ ಅರಬಾವಿ ಕ್ಷೇತ್ರದಲ್ಲಿ ನನಗೆ ವಿರೋಧಿ ಯಾರೂ ಇಲ್ಲಪ್ಪ ಅಂತ ಬೆಳೆದು ನಿಂತಿದ್ದಾರೆ. ಇವತ್ತು ಯಾರು ವಿರೋಧಿ ಇಲ್ಲ ಅನಿಸ್ತದೆ. 2028ರಲ್ಲಿ ಮತ್ತೊಮ್ಮೆ ಅವರು ಅಲ್ಲೇ ಏನಪ್ಪ ಅಂತ ನಮ್ಮ ಛಾಪ್ ಮೂಡಿಸ್ತಾರೆ ಅಂತ ಕಾರಣ ಅವ್ರು ಜನರೊಂದಿಗೆ ಬೆರಿತಾ ಇದ್ದಾರೆ. ನೋಡ್ತಾ ಇದ್ವಿ, ಒಂದು ವರದಿ ನೋಡ್ತಾ ಇದ್ವಿ. ಅವ್ರ ಬದಲಾಗಿ ಕಾಲುವೆ ನೀರಿನ ಸಲುವಾಗಿ ಎಲ್ಲರ ಜೊತೆ ಬೆರ್ತಾ ನೀವು ನಡಕ್ಕೆ ಯೂಸ್ ಮಾಡ್ಕೋಬೇಡ್ರಪ್ಪ, ಎಲ್ಲರಿಗೂ ಮುಟ್ಲಿ ಕೊನೆ ತನಕ ಅವ್ರು ಸಲಹೆ ಸೂಚನೆ ಭಾಳ ಒಳ್ಳೆಯವು ಇರ್ತಾವಲ್ರಿ. ಹೌದು, ಅವ್ರು ಎಂಟು ದೊಡ್ಡ ಕೆಟ್ಟ ಹೆಸರೇನಪ್ಪ ಅಂದ್ರೆ ಘನಪ್ರಭಾ ಶುಗರ್ ಫ್ಯಾಕ್ಟ್ರಿಯನ್ನು ಹಾಳು ಮಾಡಿದರು, ಲಾಸ್ ಮಾಡಿದರು ಅನ್ನೊಂದು ಆರೋಪ ಅವ್ರ ವಿರೋಧಿಗಳು ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಅದು ಕಣ್ಣಿಗೆ ಕಾಣೋ ಸತ್ಯನೂ ಹೌದು. ಇನ್ನೊಂದು ಕಡೆ ಅವರಿಲ್ಲ, ದುಡ್ಡು ಒಳ್ಳೆಯ ರೀತಿಯಿಂದ ಹುಟ್ಟಿಸ್ಕೊಳ್ತಾರೆ. ಹೌದು, ಹುಟ್ಟಿಸ್ಕೊಳ್ತಾರೆ. ಅಧಿಕಾರದಲ್ಲಿ ಅಂದರೆ ಯಾರಿಲ್ಲ, ಎಲ್ಲರೂ ಹುಟ್ಟಿಸ್ಕೊಳ್ತಾರೆ. ಇವರು ಮಾಡ್ತಾರೆ. ಸ್ವಲ್ಪ ಅಧಿಕಾರಕ್ಕೆ ಬಂದವರು ಸಹ ದುಡ್ಡು ಬೇಕಾದಷ್ಟು ಮಾಡ್ತಾ ಇರ್ತಾರೆ. ಅವ್ರಿಂದ ತಪ್ಪಲ್ಲ ಅಂತ ಇವತ್ತು ಜನ ಮಾತಾಡ್ತಾರೆ. ಇವತ್ತು ಬಾಲ್ಚಂದ್ ಜಾರಕಿಹೊಳಿ ಅವರಿಗೆ ಇವೆಲ್ಲ ನೆರೆಗಟ್ಟಿನಲ್ಲ, ಜನ ನಿಧಾನಕ್ಕೆ ಅವ್ರು ಜನನ ಮಾತಾಡ್ತಾರೆ ಈ ಮಾತನ್ನು. ಅಲ್ಲರಿ ಯಾರಿದ್ದಾರೆ ಅವರು ವಿರೋಧವಾಗಿ? ಗಡಾದವರಿದ್ದಾರೆ, ಒಳ್ಳೆಯ ಇನ್ಫಾರ್ಮೇಷನ್ ಆ್ಯಕ್ಟ್ ಕೆಲಸ ಮಾಡುವಂಥವ್ರು, ಜನರ ನೋವು ಸ್ಪಂದಿಸುವಂಥವ್ರು. ಅವರು ಯಾಕೋ ಏನೋ ಇತ್ತೀಚೆಗೆ ಇಲೆಕ್ಷನ್ ಸಮಯದಲ್ಲಿ ಬರ್ತಾರ, ನಂತರ ಎಲ್ಲೂ ಹೋಗಿಬಿಡ್ತಾರೆ ಅನ್ನುವಂಥ ಮಾತಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆಗಿದ್ದವ್ರು ಸಹಿತ ಇದೆಲ್ಲ ದೂರ ಸರಿದಿದ್ದಾರೆ ಅನ್ನುವಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಅವ್ರಿಗೊಂದೇನೋ ಬೇಜಾರಾಗಿರ್ಬೋದು, ಏನೋ ಪ್ರಾಮಾಣಿಕವಾಗಿ ಓಡಾಡಿದ್ರು ಮಾಡಿದ್ರು, ನಂಗೆ ಜನ ಬೆಂಬಲ ಸುಸ್ತಾ ಇಲ್ಲ ಅನ್ನೋಂಥ ನೋವು ಇರ್ಬೋದು, ಎಲ್ಲೋ ಒಂದು ಕಡೆ ಇಲ್ಲ ಅಂತಲ್ಲ, ಸಹಜದ. ಮತ್ತು ಅವ್ರು ಆರ್ಥಿಕವಾಗಿ ಬಲಿಷ್ಠರು ಅಲ್ಲ. ಯಾಕಂತಂದ್ರೆ ಇವತ್ತೇನಪ್ಪ ಅಂದ್ರೆ ಫಂಡಿಂಗ್ ಭಾಳ ಮುಖ್ಯ. ದುಡ್ಡು ಅದಿದ್ದರೆ ನೀವೆಲ್ಲ, ಅದಿಲ್ಲ ಅಂದರೆ ಏನೂ ಇಲ್ಲ. ಹೀಗಾಗಿ ಗಡಾದವರ ದೊಡ್ಡ ದೋಷ ಏನಪ್ಪ ಅಂದ್ರೆ ದುಡ್ಡಿಲ್ಲದು. ಇನ್ನು ಮತ್ತೆ ಯಾರು ಸರಿಗೆ ಹೇಳ್ತದೆ? ಈಗ ಹೇಳಿದ್ದು ನಿಮಗೆ ಹೆಂಗೆ ಜಾರಕಿಹೊಳಿಗೆ ಒಂದಿಷ್ಟೇನೋ ಹಿಂದಿನ ಇತಿಹಾಸ ಮೇಲೆ ಕಪ್ಪು ಚುಕ್ಕಿಗಳಿದ್ದಾವೆ ಅವ್ರಿಗೆ. ಅದನ್ನು ಮೀರಿ ಬೆಳೀತಾ ಇದ್ದಾರೆ ಅವರು. ಅದು ಭಾಳ ಗಮನಿಸ್ಬೇಕಾಗಿ. ವಾಲ್ಮೀಕಿ ಹೆಸರು ತಕ್ಕಂಗಿದ್ದಾರೆ. ಅದರಲ್ಲೂ 5 ಮಂದಿ ಅಂತಮ್ರಲ್ಲೇ ಬಾಲ್ಚಂದ್ ಜಾರಕಿಹೊಳಿ ಅವರಂತೂ ವಾಲ್ಮೀಕಿ ರೂಪ ಪಡಿತಾ ಇದ್ದಾರೇನೋ. ಇತಿಹಾಸವಿಲ್ಲ, ಇತಿಹಾಸ ತಪ್ಪೆಲ್ಲ ನನ್ನೂ ಆಗು, ಇನ್ನೊಬ್ರಾಗು, ಮತ್ತೊಬ್ಬರಾಗು, ತಪ್ಪುಗಳನ್ನು ತಿದ್ಕೋಬೇಕಾಗ್ತದೆ. ಅದಕ್ಕೆ ವಾಲ್ಮೀಕಿ ಆಗ್ತಾರೆ. ಅದ್ರಲ್ಲಿ ಆಗೋದಿಲ್ಲ ವಾಲ್ಮೀಕಿ. ಆ ದಿಶೆಯಲ್ಲಿ ಅವ್ರು ಮುಂದುವರಿತಾ ಇದ್ದಾರೆ. ತಮ್ಮ ದುಡ್ಡನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಬುದ್ಧಿವಂತರು ಇದ್ದಾರೆ. ಎಲ್ಲಿ ಖರ್ಚು ಮಾಡ್ಬೇಕು ದುಡ್ಡನ್ನು ಅವರು ಈ ರಾಜಕೀಯದಲ್ಲಿ ಭಾಳಷ್ಟು ಪಳಗಿದವರಾಗ್ಯಾರ. ಹೀಗಾಗಿ DCC ಬ್ಯಾಂಕಿನ ಕಬ್ಜಾ ತಗೊಳ್ಳೋಲ್ಲೇ ಭಾಳ ಪ್ರಮುಖ ಪಾತ್ರ ವಹಿಸಿದಂಥವ್ರು ಯಾರಪ್ಪ ಅಂದ್ರೆ ಬಾಲ್ಚಂದ್ ಜಾರಕಿಹೊಳಿ ಅವರು, ಜೊತೆಗೆ ಸತೀಶ್ ಅವರು. ರಮೇಶ್ ಜಾರಕಿಹೊಳಿ ಅವ್ರಿಗಂತೂ ಈ ಗೋಕಾಕ್ ಭಾಗದಲ್ಲೇ ಇವತ್ತು ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರು ಸ್ಪರ್ಧಿಸ್ಬೋದೇನೋ 2028ರಲ್ಲಿ. ಅವರು ಅತ್ಯಂತ ಪ್ರಬಲವಾಗಿ ವಿರೋಧ ಮಾಡ್ಬೋದೇನೋ ಅಂತ ಜನ ಮಾತಾಡ್ತಾ ಇದ್ದಾರೆ. ಆದರೆ ಇದೇ ಮಾತನ್ನು ಅರಬಾವಿ ಭಾಗದಲ್ಲೇ ಅಥವಾ ಮೂಡಲಗಿ ಭಾಗದಲ್ಲೇ ಮಾತಾಡ್ತಾ ಇಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಹೇಳಿದ್ದಿಲ್ಲ ನಿಮಗೆ ಈಗಾಗಲೇ ಬ್ಲ್ಯಾಕ್ ಸ್ಪಾಟ್ ಅದು ಇಲ್ಲಂತಲ್ಲ ಜಾರಕಿಹೊಳಿ ಕುಟುಂಬಕ್ಕೆ. ಅದೇ ರೀತಿಯಾಗಿ VL ಪಾಟೀಲ್ ಕುಟುಂಬಕ್ಕೂ ಬ್ಲ್ಯಾಕ್ ಸ್ಪಾಟ್ಗಳಿದ್ದಾವೆ. ಅದನ್ನು ಮೀರಿ ಅವ್ರು ಯಾಕೋ ಮುಂದೆ ಬರಲಿಲ್ಲ ಏನೋ ಅನಿಸ್ತದೆ. ಇವತ್ತು ವಿವೇಕರಾವ್ ಬಂದಿಲ್ಲ ಅಥವಾ ಇನ್ನೊಬ್ರು ಯಾರೋ ಬಂದರೂ ಗೆಲ್ತಾರ ಅಲ್ಲಿ ಅರಬಾವಿ ಭಾಗದಲ್ಲೇ. ಅಮರ್ ಶಿವ್ ಪಾಟೀಲ್ ಬಂದಿದ್ದರೆ ಗೆಲ್ತಾರ. ಅರವಿಂದ್ ದಳವಾಯಿ ಅವರು ಒಳ್ಳೆಯ ವ್ಯಕ್ತಿತ್ವ ಇದ್ದಂಥವ್ರು. ಆದರೂ ಯಾಕೋ ಏನೋ ಅವರ ಆರ್ಥಿಕ ಸಬಲರಿದ್ದರು. ಅವರ ಸಹೋದರ ಒಬ್ಬ DC ಆಗಿ, ಒಬ್ಬ ಕಮಿಷನರ್ ಆಗಿ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದ್ರು. ಅವರು ಯಾಕೋ ಆ ಭಾಗದಲ್ಲೇ ಜನರ ನಾಯಕರಾಗಿ ಗುರುತಿಸ್ಕೊಳ್ಳಲು ವಿಫಲರಾದರು ಅನ್ನೋದು ಕಣ್ಣಿಗೆ ಕಾಣುವ ಸತ್ಯ ಆಗ್ಯದ.
ಹೀಗಾಗಿ ಇವತ್ತು ಅರಬಾವಿ ಕ್ಷೇತ್ರದಲ್ಲೇ ವಿಶೇಷವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಅನಭಿಷಿಕ್ತ ದ್ವರೆಪ ನಾನು ಆರಿಸಿ ಬರ್ತೀನಿ ಅಂತೇಳಿ. ಯಾಕಂದರೆ ಇವತ್ತು ಎಲ್ಲ ಲಿಂಗಾಯತರಲ್ಲಿ ವಿರೋಧಿಲ್ಲ, ಉಪ್ಪಾರು ವಿರೋಧಿಲ್ಲ, ಹೊರಬರು ವಿರೋಧಿಲ್ಲ, ಅವರೆಲ್ಲರೂ ಮದುವೆಗಳಲ್ಲಿ ಅವ್ರ ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತೊಂದರಲ್ಲಿ ಹೋಗಿ ತಮಗೆ ಎಷ್ಟು ನಿಗ್ತದನೋ ಹೌ ಮಚ್ ಇಟ್ ಇಸ್ ಪಾಸಿಬಲ್ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು ಮತ್ತೊಂದು ಖರ್ಚು ಮಾಡ್ತಾ ಇರ್ತಾರೆ. ಅದು ಇವತ್ತು ಅವ್ರನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ವಿಶಿಷ್ಟವಾದ ನಾಯಕಪ್ಪ ಇವರು ಅನ್ನುವಂಥ ಮಾತು ಕೇಳಿ ಬರ್ತದೆ. ಇನ್ನೂ ಕೆಲವು ಅವರು ವಿರೋಧಿಗಳು ಮಾತಾಡ್ತಾ ಇರ್ತಾರೆ, ಇಲ್ಲಂತಲ್ಲ ಅವ್ರು ನಡೆದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅನೇಕ ಭೂಮಿಗಳೇನೋ ಮಾಡಿದರು ಅಂತ ಇಂತ. ಅದರಲ್ಲೂ ಮುಖ್ಯವಾಗಿ ಎಲ್ಲರೂ ಆರೋಪ ಮಾಡೋದಿಲ್ಲ ಅಂದರೆ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ. ಈಗ ಬಾಲಚಂದ್ರ ಅವರು ಮೊದಲು ಮಾಡಬೇಕಾಗಿದ್ದೇನಪ್ಪ ಅಂದ್ರೆ ಕಪ್ಪು ಕಲೆಯನ್ನು ಕಿತ್ತು ಹಾಕಬೇಕಾಗಿತ್ತು ಅಂದ್ರೆ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಯನ್ನು ಪುನರುಜ್ಜೀವನ ಮಾಡಬೇಕಾಗಿತ್ತು. ಅದು ಅವ್ರ ಕೆಲಸ. ಆ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಅಂದರೆ ಇವತ್ತು ನಾಯಕರಾದರು ಅವರು, ಜಿಲ್ಲಾ ಮಟ್ಟದಲ್ಲಿ ನಾಯಕರಾದರು ಎಲ್ಲರೂ, ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಜಾರಕಿಹೊಳಿ ಕುಟುಂಬದವರಾಗಿರ್ಬೋದು. ಆ ಒಂದು ಏನು ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಅದನ್ನು ಅದು ಸಹಕಾರ ಕ್ಷೇತ್ರಕ್ಕೆ ಅದನ್ನು ಮರಳಿತ್ತಂದ್ರೆ ನಿಜವಾಗಿ ಅವ್ರು ಮತ್ತು ಅವ್ರ ವ್ಯಕ್ತಿದಿಂದ ದೊಡ್ಡದಾಗ್ತದೆ, ಸಾಲ ದಿನ ಆಗುವುದಿಲ್ಲ. ಆ ಒಂದು ಕೆಲಸ ಅವ್ರು ಮಾಡಬೇಕಾಗಿದೆ. ಆದಂತೆ ನಿರಂತರವಾಗಿ ಅವರು ಕುಟುಂಬತ್ತಿರುವಂಥ ಒಂದು ಅವ್ರ ಮೇಲೆ ಆರೋಪ ಮಾಡುವಂಥ ಒಂದು ವಿಷಯ ಅದಕ್ಕೆ ಅವ್ರು ಮಾಡ್ಬೋದು ಅನ್ನಿಸ್ತದೆ. ಯಾಕಂದರೆ ಇವತ್ತೇನು ಅವ್ರು ಕಡಿಮೆ ಇಲ್ಲ, ಇವತ್ತು ಅವರು ಆರ್ಥಿಕವಾಗಿ ಎಲ್ಲರೂ ಸಬಲರಾಗಿದ್ದಾರೆ. ಆ ಶುಗರ್ ಫ್ಯಾಕ್ಟ್ರಿಯನ್ನು ಮತ್ತೆ ಮರಳಿ ಕಟ್ಟಿ ಮತ್ತು ಸಹಕಾರ ಕ್ಷೇತ್ರ ಕೊಡುವಂಥದ್ದು, ತಮ್ಮ ಸ್ವಂತ ಆಸ್ತಿ ಮಾಡ್ಕೊಳ್ಳುವಂಥದ್ದೆಲ್ಲ. ಇವತ್ತಿನ ಶುಗರ್ ಫ್ಯಾಕ್ಟ್ರಿ ನಮ್ಮ ಇತರದ್ದು ಏನೋ ಹುಂಚಾಳದ್ದು ಅವ್ರು ಸ್ವಂತ ಮಾಡ್ಕೊಳ್ಳಿ ಏನು ತಪ್ಪಲ್ಲ. ಆದರೆ ಇದು ಸಹಕಾರ ಕ್ಷೇತ್ರದಲ್ಲಿ ಎದ್ದಿರ್ತಂಥದ್ದು ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ. ಅದನ್ನು ಮತ್ತೆ ಮರಳಿ ಅಲ್ಲಿ ಜನರ ಕೈ ಕೊಟ್ಟಂತೂ ಆ ಭಾಗದಲ್ಲಿ ಅವ್ರನ್ನ ಸೋಲ್ಸೋರು ಯಾರಿಲ್ಲ ಅಂತ ಅನ್ನಿಸ್ತದೆ. ಸೋಲು ಗೆಲುವು ಇವು ಜೀವನದ ಒಂದು ಅಂಗಗಳು, ಅದರಲ್ಲಿ ಎರಡು ಮಾತಿಲ್ಲ. ಇವತ್ತಿನ ನಮಗೆ ಅವರು ಸೋಲು ಕಾಣೋದಿಲ್ಲ ಅಂತ ಅವ್ರು ಹೇಳ್ಬೋದು, ಇವತ್ತು ವ್ಯಾಖ್ಯಾನ ಮಾಡ್ಬೋದು. ಆದರೆ ಭವಿಷ್ಯದ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಭವಿಷ್ಯದಲ್ಲಿ ಹಿಂದಿಲ್ಲ ನಾಳೆ, ಆದಿದ್ದಂಗೆ ಅಂತಿದ್ದೇ ಇರ್ತದೆ, ಹುಟ್ಟಿದ್ದಂಗೆ ಸಾವು ಇದ್ದೇ ಇರ್ತದೆ. ಅದಕ್ಕೊಂದು ಅಂತಿರ್ತದೆ. ಭಾಳ ವರ್ಷ ಆಳ್ಬೋದಿಲ್ಲ ಅಂತಲ್ಲ. ಅಕ್ಬರ್ ಮೊಘಲರ ಅರಸದಲ್ಲಿ ದೊಡ್ಡ ಅರಸಪ್ಪ ಅಂತಂದ್ರೆ ಅವ್ನು ಸತ್ತು ಹೋಗ್ಬಿಟ್ಟ. ಔರಂಗಜೇಬ್ ಭಾಳ ಕೆಟ್ಟವಪ್ಪ ಅಂತಂದ್ರೆ ಅವ್ನು ಸತ್ತು ಹೋಗ್ಬಿಟ್ಟ. ಅವ್ನು ಭಾಳ ದೀರ್ಘಕಾಲವಾಗಿ ಆಳಿದ. ಅಂದ್ರೆ ಭಾಳ ದೀರ್ಘಕಾಲವಾಗಿ ಆಳಿದವರೆಲ್ಲರೂ ಒಳ್ಳೆಯವರು ಅಂತಲ್ಲ, ಸ್ವಲ್ಪ ಸಮಯದ ದೊಡ್ಡ ಕೆಲಸ ಮಾಡಿದವ್ರು ಕೆಟ್ಟವರು ಅಂತೂ ಅಲ್ಲ. ಯಾಕಂತಂದ್ರೆ ಇವೆಲ್ಲ ನಡೆಯುವಂಥವು. ಇದು ಯಾಕೆ ಈ ಮಾತನ್ನು ರೆಫರ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಅರಬಾವಿ ಕ್ಷೇತ್ರದಲ್ಲೇ ವಿರೋಧಿಗಳನ್ನು ಇಲ್ಲೇನೋ ಇದ್ರೆ ನೀವು ಜನಸಾಮಾನ್ಯ ತಿಳಿಸ್ರಿ. ಹೌದಪ್ಪ, ಯಾಕಂತಂದ್ರೆ ವಿರೋಧ ಪಕ್ಷ ಇರಬೇಕು. ವಿರೋಧ ಪಕ್ಷ ಇದ್ದಾಗ ಅಲ್ಲಿ ನಾಯಕತ್ವ ಆಡಳಿತ ಪಕ್ಷ ಇರುತ್ತೆ, ಹೆಸರಿರ್ತದೆ. ಹೌದಪ್ಪ, ಜನರ ಸಮಸ್ಯೆ ಏನು ಏನು. ಈ 5 ಮಂದಿ ಸಹೋದರರಲ್ಲಿ ಹೆಸರಿದ್ದವ್ರು ಯಾರಪ್ಪ? ಫಸ್ಟ್ ಬಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರು, ಎರಡನೇದಾಗಿ ಸತೀಶ್ ಅವರು ಬುದ್ಧಿವಂತರಿರ್ತಾರೆ, ಮಾತಾಡೋದಿಲ್ಲ, ಮಾತು ಕಡಿಮೆ, ಕೆಲಸ ಹೆಚ್ಚ. ಹೀಗಾಗಿ ಅವರು ಉತ್ತರ ಕರ್ನಾಟಕದ ಒಬ್ಬ ನಾಯಕಾಗೆ ಇವತ್ತೇನೋ ಒಂದಿಷ್ಟು ಹಿಂಬಡಿತ ಆಗಿರ್ಬೋದು ಅವ್ರಿಗೆ. DKಶಿ ಅವರ ಸರ್ಕಾರದಲ್ಲೇ DKಶಿ ಅವರು ಯಾಕೆ ಬೆಳಗ್ಗೆ ಕೊಡ್ತಾರೆ ಸತೀಶ್ ಅವರನ್ನು? ಈಗಾಗಲೇ MKMಡಿ ಕ್ಷೇತ್ರದಲ್ಲೇ ಅವ್ರಿಗೆ ಪ್ರಬಲವಾದಂಥ ಒಂದು ವಿರೋಧ ಬರುವಂಥ ಸಾಧ್ಯತೆಗಳು ಇದ್ದಾವೆ. ಅದೇ ಕಾಲಕ್ಕೆ ಗೋಕಾಕ್ ಮಟ್ಟದಲ್ಲೂ ಸಹಿತ ಈ ಸಲ ರಮೇಶ್ ಅವರು ಸೋಲ್ತಾರೆ ಎಲ್ಲೂ ಬೇರೆ ವಿಷಯ, ಬಟ್ ಅವ್ರು ಪ್ರಬಲವಾದಂಥ ಒಬ್ಬ ವ್ಯಕ್ತಿ ಇವತ್ತು ಕನ್ನಡಿಗರು ಬಂದಿದ್ದಾರೆ. ಈಗಾಗಲೇ ಹೇಳಿ ನಿಮ್ಗೆ MKMಡಿಲಿ ಅಂತ ಕತ್ತಿ ಬ್ರದರ್ಸ್, ಅಷ್ಟಗಿ ಮತ್ತು ಉಂದ್ರಿ ಒಂದಾದ್ರೆ ಅದ್ರ ಜೊತೆಗೆ ಅಲ್ಲಿ ನಮ್ಮ ಪಾಟೀಲರು ಅವರು ಕೂಡಿದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಅಲ್ಲಿ ಗೆಲ್ಲುವುದು ಸತೀಶ್ ಅವರಿಗೆ ಕಬ್ಬಿಣದ ಕಡಲಿನ ಎರಡು ಮಾತಿಲ್ಲ. ಇನ್ನು ಅರಮನೆ ಕ್ಷೇತ್ರದಲ್ಲಿ ಮೋಸ್ಟ್ಲಿ ಯಾರಿಲ್ಲ. ಇದ್ದಿದ್ರೆ ಗಡಾದವರ ದೊಡ್ಡ ದೋಷ ಏನಪ್ಪ ಅಂತಂದ್ರೆ ಆರ್ಥಿಕವಾಗಿ ಸಬಲರಲ್ಲ. ಮತ್ತು ಅವ್ರು ಇಲೆಕ್ಷನ್ ಸಮಯದಲ್ಲಿ ಬಂದಾಗ ಜನ ಹೆಂಗೆ ಅವ್ರು ಬೆನ್ನ ಹತ್ತಾರ, ಅವ್ರು ನೋಡ್ತಾರೆ ತಮ್ಮ ಬದುಕು ಎಲ್ಲದಪ್ಪ ಅಂದರೆ ಈಗ ಇದ್ದಿದ್ರಲ್ಲಪ್ಪ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ. ಏನೋ ಒಂದದಪ್ಪ, ಏನೂ ಇಲ್ಲ ಅನ್ನುವಾಗ ಆ ನೆಲೆಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಪೂರ್ತಿಯಾಗಿ ಜನಪರದನ್ನ ಹೇಳಿಕ್ಕೆ ಹೋಗುವುದಿಲ್ಲ. ಅವ್ರು ಪ್ರಮುಖ ಕೃಷಿಕರಿಗೆ ಮಾರ್ಕೆಟ್ ಮಾಡಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿದಾರೆ ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಆದರೆ ಈ ಎಲ್ಲ ರಾಜಕಾರಣಿ ನೋಡಿದಾಗ ಒಂದಿಷ್ಟು ಅವರು ಪ್ರಬಲರು, ಯೋಗ್ಯರು, ಸಮರ್ಥರು ಅನ್ನುವಂಥ ಮಾತು. ಹೀಗಾಗಿ ಗೋಕಾಕದಲ್ಲಿ ವಿರೋಧದ ಇಲ್ಲಂತಲ್ಲ, ಅದು ಕಣ್ಣಿಗೆ ಕಾಣೋದಿಲ್ಲ, ಹೊರಗೆ ಹೇಳ್ಕೊಳ್ಳೋದಿಲ್ಲ ಜನ. ಮತ್ತು ಇಂದಿನ ಧ್ವನಿ ಬರ್ತದೇನೋ. ಯಾಕಂದರೆ ಇವತ್ತಿನ ಕಡಾಡಿಯವರ ಓಡಾಟ ಮಾಡೋದು, ಮಾತೇಶ್ ಕಡಾಡಿ ಅವರು ಜನರಿಗೆ ಭೇಟಿ ಆಗುವಂಥದ್ದು ಇವೆಲ್ಲ ನೋಡಿದಾಗ ಪ್ರಬಲವಾದ ಈ ಜಂಗಿ ಕುಸ್ತಿ ಗೋಕಾಕದಲ್ಲಿ ನಡೀತದೆ. MKMಡಿಯಲ್ಲಿ ನೋಡಬೇಕು ಅದು ಏನೇನು ಆಗ್ಬೋದು ಅಂತೇಳಿ. ಯಾಕಂದ್ರೆ ಚಾಣಕ್ಯರಿದ್ದಾರೆ ಅವರು 5 ಜನ, ಅದರಲ್ಲೂ ನಮ್ಮ ಸತೀಶ್ ಅವರು ಜೊತೆಗೆ ಬಾಲಚಂದ್ರ ಅವರು. ಇವತ್ತು DCG ಬ್ಯಾಂಕ್ ಇಡೀ ಲಿಂಗಾಯತ್ ಕಮಿಟಿ ಕೈಲಿತ್ತು, ಅದನ್ನು ತಮ್ಮ ಸೊಪ್ಪರ್ ತೆಗೆದುಕೊಂಡ ಲಿಂಗಾಯತರ ಸಹಿತ ವಿಶ್ವಾಸ ತೆಗೆದುಕೊಂಡಿದ್ದಾರೆ. ಭಾಳ ಮೆಚ್ಚುವಂಥ ಕೆಲಸ. ಎಲ್ಲ ಸಮುದಾಯವನ್ನು ತಮ್ಮ ಒಂದು ಜಾತ್ಯತೀತ ಮನೋಭಾವದಿಂದ ಇವತ್ತು ಬೆಳೆದು ನಿಂತಿದ್ದಾರೆ. ಮತ್ತು ಉಳಿದವ್ರದ್ದು ಹೇಳೋ ಪ್ರಶ್ನೆನಿಲ್ಲ. ಮುಖ್ಯವಾಗಿ ಈ 3 ಜನರಲ್ಲಂತೂ ಇನ್ನುಳಿದವರು ಭೀಮಶಿ ಅವರಂತೆ ಅವರು ಬೆಳಗಾವಿಯಲ್ಲಿ ತಮ್ಮದೇ ಆದಂಥ ಉದ್ಯೋಗ ಮಾಡ್ತಾಯಿದ್ದಾರೆ. ಮತ್ತು ಸಣ್ಣವರು ಉದ್ಯಮಿ ಇದ್ದಾರೆ, ಅವರು ರಾಜಕೀಯಕ್ಕಿಂತ ಹೆಚ್ಚಿಗೆ ಉದ್ಯಮಿ ಅಂತ ಹೇಳ್ಬೋದಿರೋ ಆಯಿತು. ಅದು ಈ 5 ಜನರಲ್ಲ ಪ್ರಮುಖವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಜನಪರವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ಮಹತ್ವದ್ದು. ಅಂಥ ಒಬ್ಬ ವ್ಯಕ್ತಿ
ಎಲ್ಲಿವರೆಗೆ ಬರೋದಿಲ್ವೋ ಮೂಡಲಗಿ ಭಾಗದಲ್ಲೇ ಅಥವಾ ಅಲಭಾವಿ ಭಾಗದಲ್ಲೇ ಅಲ್ಲಿವರೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಸೋಲಿಸೋದು ಬಲು ಕಷ್ಟ. ಇದಕ್ಕೆಲ್ಲ ಭವಿಷ್ಯ ನುಡಿದು ಬೇಕಾಗಿಲ್ಲ, ಕನಕ ಅಂತದ ಕನಕ ಅಂಗೆ ಹುಣ್ಣಿಗೆ ಕನ್ನಡಿ ಬೇಕೇ ಅಂತೇಳಿ. ಹಂಗೆ ಇವತ್ತು ನಾವು ಸರಳವಾಗಿ ನೇರವಾಗಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಅಲಭಾವಿ ಕ್ಷೇತ್ರ ಮಾತ್ರ ತುರ್ತು ಬಚಾವ್ ಅಂತ ಅನಿಸ್ತದೆ. ಬಟ್ ಮುಂದಿನ 1.5 ವರ್ಷದಲ್ಲಿ ಏನೇನು ಆಗ್ಬೋದು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭವಿಷ್ಯ ಕಾರಣವೂ ಅಲ್ಲ, ಮತ್ತು ಭವಿಷ್ಯದಲ್ಲಿ ನಮ್ಗೆ ನಂಬಿಕೆನೂ ಇಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಸರ್ವೈವ್ ಆಗ್ತಾರೆ, ಉಳಿತಾರೆ, ಒಂದು ಸಣ್ಣ ನಂಬಿಕೆ. ಅದು ತಪ್ಪಾಗ್ತದೆ, ಕೆಲವೊಮ್ಮೆ ಇಲ್ಲ ಅಂತಲ್ಲ. ಯಾಕಂತಂದ್ರೆ ವ್ಯವಸ್ಥೆ ಆ ರೀತಿ ಅದ. ದುಡ್ಡಿದ್ದವ್ರ ಕೈಯಲ್ಲೇ ಇಡೀ ವ್ಯವಸ್ಥೆ ಸಿಕ್ಕಿದ್ರಿಂದಾಗೆ ದುಡ್ಡು ಪ್ಲಸ್ ಒಳ್ಳೆಯ ಕೆಲಸಗಳು ಎರಡೂ ಕೂಡಿದಾಗ ಆ ವ್ಯಕ್ತಿಗೆ ಸರಳವಾಗಿ ಏನಪ್ಪ ಅಂದ್ರೆ ಬಹುಮತ ಬರ್ತದೆ, ಜನ ಅವ್ರ ಬೆನ್ನ ಇರ್ತಾರೆ ಅನ್ನೋದು ಇತಿಹಾಸ ನೋಡ್ಕೋತ ಬಂದಿದ್ವಿ. ಈಗ ಅದು ಸ್ಪಷ್ಟ ಆಗ್ತದೆ. ಆ ದಿಶೆಯಲ್ಲೇ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ವಿಶೇಷವಾಗಿ ಈ ಎಲ್ಲ ದೃಷ್ಟಿ ಇಟ್ಕೊಂಡು ಅಲಭಾವಿ ಕ್ಷೇತ್ರದಲ್ಲೇ ಬಲಿಷ್ಠ ಆಗ್ತಾಯಿದ್ದಾರೆ. ಅವ್ರ ವಿರೋಧಿಗಳು ಮಾತ್ರ ಟೀಕೆ ಮಾಡ್ತಾರೆ. ಅದರಲ್ಲೂ ಮುಖ್ಯ ಅವರು ಯಾರೋ ಟೀಕೆ ಮಾಡಿದ್ರು, ಗಣಪರ ಶುಗರ್ ಫ್ಯಾಕ್ಟ್ರಿದು ಇರ್ಬೋದು, ಮತ್ತೇನಿರ್ಬೋದು, ಅಲ್ಲಿ ಇಷ್ಟು ತೊಗೊಳ್ತಾರಪ್ಪ, ಇಲ್ಲಿ ಇಷ್ಟು ತೊಗೊಳ್ತಾರೆ ಅಂತ ಹೇಳ್ಬೋದು. ಅವೆಲ್ಲ ಆರೋ ಬೇರೆ. ಗಾಂಧಿ ಟೀಕೆ ಮಾಡೋದು ಜನ ಇಲ್ಲದಾರ, ಗಾಂಧಿ ಟೀಕೆ ಮಾಡೋದು, ಗೋಡ್ಸೆ ಕೊಂದವ ಭಯೋತ್ಪಾದಕ, ಅವಾಗ ದೇವರನ್ನು ಜೋಡುವಂಥ ಜನ ಇಲ್ಲಿದ್ದಾರೆ, ಅವ್ನು ಗುಡಿ ಕಟ್ಟಿ ಪೂಜೆ ಮಾಡೋ ಜನ ಇಲ್ಲಿದ್ದಾರೆ ಅಂದಾಗ ಅವ್ರ ದೃಷ್ಟಿಕೋನದು ಏನೋ ಇರಲಿ. ಈ ಮುಂಬರುವ ದಿನಗಳಲ್ಲ ಮೋಸ್ಟ್ಲಿ ಗಡಾದವ್ರು ಒಂದಿಷ್ಟೇನೋ ಅಂದ್ರೆ ಜೀವಂತಿಗೆ ಇಲ್ಲಂತಲ್ಲ, ಆದರೆ ಗಡಾದವರು ದೊಡ್ಡ ದೋಷ ಏನಪ್ಪ ಅಂತಂದ್ರೆ ಆರ್ಥಿಕ ಬಲ ಇಲ್ಲ. ಮತ್ತು ಅವ್ರಿಗೂ ನಾವು ಆಹ್ವಾನ ಮಾಡಿದ್ವಿ ಗಡಾದವ್ರಿಗೆ, ಬನ್ನಿರಿ ನಿಮ್ಮ ಜನರ ಮುಂದೆ ಹೇಳ್ರಿ ಅಂತೇಳಿ. ಯಾಕೋ ಏನೋ ಪಾಪ ಅವ್ರ ಆರೋಗ್ಯ ಮತ್ತೇನೋ ಕಾರಣ ಗೊತ್ತಿಲ್ಲ ನನಗೆ, ಆದರೂ ವಿರೋಧ ಮಾಡ್ತಾ ಇರ್ತಾರೆ. ಅವರ ವಿರೋಧ ಅಂತ ಮೆಚ್ಚುವಂಥದ್ದು ಏನೋ ಸಣ್ಣಪುಟ್ಟು ನಮ್ಮಂಥ ಮೀಡಿಯಾಗಳು ಏನೋ ಮಾತಾಡ್ತಾರೆ. ಉಳಿದಾರ ಪಾಪ ದೊಡ್ಡ ಮೀಡಿಯಾಗಳಿಗೆ ಗೊತ್ತದ ನಿಮಗೆ. ಅವ್ರಿಗೆ ತಮ್ಮ ಇದಕ್ಕೆ ದುಡ್ಡು ಬಂದಾಗ ಮಾತ್ರ ಅವ್ರ ದೋಳದಾಗ ಇಂದ್ರ ಚಂದ್ರ ಅಥವಾ ಮೌನ ಆಗಿರುವಂಥ ನಮ್ಮ ಮಾಧ್ಯಮ ಗೊತ್ತದ. ಅದರಲ್ಲಿ ಮುಖ್ಯವಾಗಿ ಗೋಧಿ ಮೀಡಿಯಾ ಅಂದ್ರೆ ದುಡ್ಡಿದ್ದವರು ದುಡ್ಡು ತೊಗೊಂಡು ಪ್ರಚಾರ ಮಾಡುತ್ತೆ ಕೆಲಸ ಭಾಳ ಮಾಡ್ತಾರಲ್ಲ, ಅವ್ರು ಯಾರೇನು ಹೇಳೋ ಅವಶ್ಯಕತೆ ನಿಮಗೆಲ್ಲ ಗೊತ್ತದ. ಇನ್ನು ನಮ್ಮಂಥ ಸಣ್ಣ ಮೀಡಿಯಾಗಳು ಏನದಪ್ಪ ಅಂತಂದ್ರೆ ಆದಷ್ಟು ಸತ್ಯ ಕೆಲಸ ಮಾಡ್ತಾರೆ. ಅದರಲ್ಲೂ ಯೂಟ್ಯೂಬರ್ಸ್ಗಳು ಇವತ್ತೇನಪ್ಪ ಅಂದ್ರೆ ಇವರ ನಿಜವಾದ ಹೋರಾಟಗಾರರು ಬೀದಿ ಉಳೋದು ಅನ್ಬೇಕಾಗ್ಯದ. ಯಾಕಂದ್ರೆ ಇವತ್ತು ಬೀದಿ ಇಳಿದು ಹೋರಾಟ ಮಾಡಲಿಕ್ಕೆ ಹೊಡ್ರೆ ಸರ್ಕಾರಗಳ ನಮ್ಮ ಮೇಲೆ ಏನೋ ಕೇಸ್ ಹಾಕಿ ಶಾಂತಿ ಭಂಗ ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ ಅಂತೇಳಿ ಪರ್ಮಿಷನ್ ಕೊಡೋದಲ್ಲ, ಫಂಕ್ಷನ್ ಮಾಡ್ತಾನಪ್ಪ ಅಂದ್ರೆ ಈ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗ್ಯದ. ಇದ್ದಿದ್ರಲ್ಲಿ ಇನ್ನು ಯೂಟ್ಯೂಬ್ಗಳನ್ನ ಯಾವಾಗ ಬಂದ್ ಮಾಡ್ತಾರೋ ಗೊತ್ತಿಲ್ಲ. ಈ ನಮ್ಮ ಮಹಾಶಯರು ಇವತ್ತು ಗೋಧಿ ಮೀಡಿಯಾ ಆಗಿರ್ಬೋದು, ನಮ್ಮ ಮೋದಿಯವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಈ ಒಂದು ಮೀಡಿಯಾನ ಯಾವ ಬಂದ್ ಮಾಡ್ತಾರೆ ಏನೂ ಇಲ್ಲ. ಅಲಭಾವಿ ಕ್ಷೇತ್ರದಲ್ಲಿ ಮಾತ್ರ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವ್ರನ್ನ ಎದುರು ಹಾಕ್ಕೊಳ್ಳುವಂಥವ್ರು ಬರಲಿಕ್ಕಿಲ್ಲ. ನೋಡೋಣ ಏನಾಗ್ತದೆ. ಯಾಕಂದರೆ ಈಗಾಗಲೇ ನಮ್ಮ ರಮೇಶ್ ಕತ್ತಿಯವರಾಗಿರ್ಬೋದು, ವಿ.ಎಲ್. ಪಾರ್ಲಿಮೆಂಟ್ ತಂದಲ್ಲಿರುವ ಎಲ್ಲರೂ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಇವರು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ನಾವು ಏನೋ ಮಾಡೋಣ ಅಂತೇಳಿ. ಎಷ್ಟು ಮಟ್ಟಿಗೆ ಅದು ಯಶಸ್ವಿಯಾಗ್ತಾರೋ ಗೊತ್ತಿಲ್ಲ. ಆದರೆ ಗಡಾದವರಲ್ಲಿ ಜನಸ್ಪಂದನೆ ಇದೆ, ಜನ ಅವ್ರಿಗೆ ಸ್ಪಂದಿಸ್ತಾರೆ. ಆದರೆ ಅವ್ರಿಗಿರೋ ದೊಡ್ಡ ದೋಷ ಒಂದು ಹೇಳಿದ್ಮೇಲೆ ಬಂದಮೇಲೆ ಒಂದು ಯಾವುದೋ ಪಾರ್ಟಿನೂ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಇರ್ಬೋದು, ಮತ್ತೊಂದು ಇರ್ಬೋದು, BJP ಅಂತ ಅವ್ರು ಹಿಂದಿನ ಕಾಂಗ್ರೆಸ್ಸು ಯಾರ್ಯಾರು ಟಿಕೆಟ್ ಕೊಟ್ಟು ಹೋಗಿಬಿಡ್ತದೆ. ಒಂದು ಪಾರ್ಟಿಯಾಗಿ ಒಂದು ಪಾರ್ಟಿ ಫಂಡ್ ಅದು ಸಿಕ್ತಪ್ಪ ಅಂತಂದ್ರೆ ಗಡಾದಲ್ಲಿ ಗೆಲ್ಲುವ ಒಬ್ಬ ಅಭ್ಯರ್ಥಿ ಆಗ್ಬೋದು ನಮ್ಮ ಭೀಮ್ಸಿ ಗಡಾದ್. ಅವ್ನು ಬಿಟ್ಟು ಉಳಿದವ್ರು ಅಂತ ಕಸು ಓದಿದ್ದು ನಿಮಗೇನು ಅನ್ನಿಸೋದಿಲ್ಲ ರೀ. ನಿಮ್ಗೆ ಅನಿಸಿದ್ರೆ ಕಾಮೆಂಟ್ದಾಗ ಬರೀರಿ, ಯಾರಿದ ಹೇಳಿದ್ರೆ ಹೇಳೋದು ಬರ್ರಿ. ಯಾಕಂದ್ರೆ ಜನರಿಗೆ ತಿಳಿಸ್ಬೇಕಾಗ್ಯದ ಯಾರು ಒಳ್ಳೆಯವರು ಯಾರು ಕೆಟ್ಟವರು. ಅದ್ರ ಜೊತೆಗೆ ನಿಮಗೆ ನಾಳೆ ಒಳ್ಳೆ ಕೆಲಸ ಯಾರು ಮಾಡಬಲ್ಲರು ಅಂತೇಳಿ. ಇಲ್ಲಿ ನಾವು ಇದರಲ್ಲೇ ಬಾಲಚಂದ್ರ ಜಾರಕಿಹೊಳಿ ಒಳ್ಳೆ ಕೆಲಸನೂ ಹೇಳಿದ್ವಿ, ತಪ್ಪುಗಳನ್ನ ಹೇಳಿದ್ವಿ. ಅವ್ರು ತಪ್ಪುಗಳು ತಿದ್ದುಕೊಳ್ಬಿಡೋದು ಅವ್ರು ಬಿಟ್ಟಂಥ ವಿಷಯ. ಜನ ಮಾತ್ರ ನೋಡ್ತಾ ಇದ್ದಾರೆ ಬೆಡಗನ್ನು ಬಿಟ್ಟೆ ಅಂತ ಹೇಳ್ತಾ ಇದ್ರ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ಅರ್ಥ ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.